ಶಾಂತಿ, ಅಹಿಂಸೆ, ಸೋದರತ್ವ ಸಂದೇಶಗಳು ಅಮರ, ಬಾಪೂನಿ ಅಜರಾಮರ. ಇವತ್ತು ಅಕ್ಟೋಬರ್ 2 ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹುಟ್ಟಿದ ದಿನ. ದೇಶಾದ್ಯಂತ ಬಾಪುವಿಗೆ ನಮನ ಸಲ್ಲಿಸಲಾಗುತ್ತಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಅವಧಿಯಲ್ಲಿ ಗಾಂಧೀಜಿ ರಾಜ್ಯದ ಹಲವೆಡೆ ಭೇಟಿ ನೀಡಿದ್ರು. ಅದರಲ್ಲಿ ಕೊಪ್ಪಳವೂ ಒಂದು. ಹಾಗೆಯೇ ಗಾಂಧೀಜಿ ತತ್ವಗಳನ್ನು ಸಾರು ಶಾಲೆಯೊಂದಿದೆ. ಅದರ ನೆನಪಿನ ಅನಾವರಣ ಇಲ್ಲಿದೆ. ಮಹಾತ್ಮ ಗಾಂಧೀಜಿ ಭೇಟಿ ನೀಡಿದ ಪ್ರತಿಯೊಂದು ಸ್ಥಳವೂ ಐತಿಹಾಸಿಕವಾಗಿ ನೆನಪಿನಲ್ಲಿ ಉಳಿಯುವಂಥದ್ದು. ಹಾಗೆ ಕೊಪ್ಪಳ ಜಿಲ್ಲೆ ಭಾನಾಪುರ ಗ್ರಾಮವು ಐತಿಹಾಸಿಕವಾದದ್ದು. ಯಾಕಂದರೆ 1934 ಮಾರ್ಚ್ 3ರಂದು ಮಹಾತ್ಮ ಗಾಂಧೀಜಿ ಇಲ್ಲಿಗೆ ಭೇಟಿ ನೀಡಿದರು. ಹರಿಜನರ ಉದ್ಧಾರಕ್ಕಾಗಿ ನಿಧಿ ಸಂಗ್ರಹಕ್ಕೆ ಕರ್ನಾಟಕದ ಪ್ರವಾಸ ಕೈಗೊಂಡಿದ್ದ ಗಾಂಧೀಜಿ ರೈಲು ನಿಲ್ದಾಣದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಭಾಷಣ ಮಾಡಿದರು. ಮಹಾತ್ಮ ಗಾಂಧೀಜಿಯವರು ಬಂದಂಥ ಸಂದರ್ಭದಲ್ಲಿ ತಳಕಲ್ ಗ್ರಾಮದ ಸುಟ್ಟವ್ವ ಎಂಬ ಹರಿಜನ ಮಹಿಳೆಯಿಂದ ಮಾಲಾರ್ಪಣೆ ಮತ್ತು ಅವರಿಂದ ಹಾಲನ್ನು ತೆಗೆದುಕೊಂಡು ಇನ್ನು ಗಾಂಧೀಜಿ ಗ್ರಾಮಕ್ಕೆ ಬಂದಾಗ ಗ್ರಾಮದ ಕಲಾವಿದ ಕಾಳಪ್ಪ ಪತ್ತಾರ ಅನ್ನೋರು ಗಾಂಧೀಜಿಯವರಿಗೆ ತೈಲವರ್ಣದ ಚಿತ್ರವನ್ನು ನೀಡಿದ್ರು. ನಂತರ ಅದು ಹರಾಜು ಆಯಿತು. ಈ ಐತಿಹಾಸಿಕ ಘಟನೆಯ ನೆನಪಿಗಾಗಿ ದಿವಂಗತ ಕಾಳಪ್ಪ ಅವರ ಪುತ್ರ ಶಂಕರ್ ಪತ್ತಾರ್ ಗಾಂಧೀಜಿಯವರ ಚಿತ್ರವನ್ನು ಬಿಡಿಸಿ ರೈಲು ನಿಲ್ದಾಣದಲ್ಲಿ ಹಾಕಿದ್ದಾರೆ. ನನಗೇನಾದೊಂದು ಕುರು ಉಳಿಸ್ಬೇಕನ್ನಿಸ್ತ್ರಿ. ಏನಾದ್ರು ನನ್ನ ಸಾಹಿತ್ಯ ಪರಿಷತ್ ನಿಧಿ ಇದೆ ಮತ್ತು ನಮ್ಮ ಊರವರು ಎಲ್ಲ ಮಾಡ್ಬೇಕಂತಂದು ಹೇಳಿದ್ರಿ. ನಮ್ಮ ಊರಾಗ ಇವರು ಮಾಜಿ ಸ್ವಾತಂತ್ರ್ಯ ಶೇಖರೇನವ್ರಂತ ಇದ್ದರು. ಅವ್ರು ಲಕ್ನಾಪುರ ಮಾಟ ಅವ್ರು ತಿಳ್ಕೊಂಡ್ರೆ ಅವರು ಆಮೇಲೆ ಊರಾಗ ಕೆಲ ಮಂದಿ ಎಲ್ಲ ನಮ್ಮ ದೋಸ್ತರು ಎಲ್ಲರೂ ಕೂಡಿ ಎಲ್ಲ ಒಂದು ಕುರು ಉಳಿಸೋಣ ಅಂತಂದ್ರಿ. ಅದಕ್ಕೆ ನಾನು ಸ್ವಂತ ಒಂದು ಕ್ಯಾನ್ವಾಸ್ ಪೇಂಟಿಂಗ್ ಮಾಡಿ 1998 ಅಕ್ಟೋಬರ್ 2 ಒಂದು ಫಂಕ್ಷನ್ ಮಾಡಿ ಅವತ್ತು ಅನಾವರಣ ಮಾಡಿಸಿದ್ರಿ. ಅದೇ ರೀತಿ ಹಾವೇರಿಯಲ್ಲೂ ಗಾಂಧೀಜಿಯ ನೆನಪಿದೆ. ಜಿಲ್ಲೆಯ ಹೊಸರಿತ್ತಿಯಲ್ಲೊಂದು ಶಾಲೆ ಇದೆ. ಇದರ ವಿಶೇಷತೆ ಏನೆಂದರೆ ಸರ್ಕಾರಿ ಪಠ್ಯದ ಜೊತೆಗೆ ಸ್ವಾವಲಂಬನೆಯ ಬದುಕಿನ ಶಿಕ್ಷಣ ಕಲಿಸಲಾಗ್ತಿದೆ. ಅಂದಹಾಗೆ ಹೊಸರಿತ್ತಿ ಸ್ವಾತಂತ್ರ್ಯ ಹೋರಾಟಗಾರ ಮೈಲಾರ ಮಹದೇವಪ್ಪ ಬ್ರಿಟಿಷರ ಗುಂಡಿಗೆ ಬಲಿಯಾದ ಸ್ಥಳ. ಗಾಂಧಿ ಗ್ರಾಮೀಣ ಗುರುಕುಲ ಎಂದೇ ಜನಜನಿತವಾಗಿರುವ ಈ ಶಾಲೆ 1984ರಲ್ಲಿ ಆರಂಭವಾಯಿತು. ಗುದ್ಲೆಪ್ಪ ಹಳ್ಳಿಕೇರಿ ಅನ್ನೋರು ತಮ್ಮ 60ನೇ ವರ್ಷಾಚರಣೆಗೆ ಜನರಿಂದ ಸಂಗ್ರಹ ಮಾಡಿದ 60,000 ರೂಪಾಯಿಯಲ್ಲಿ ಈ ಶಾಲೆ ಸ್ಥಾಪನೆ ಮಾಡಿದ್ದಾರೆ. ಸಾಮಾನ್ಯ ಶಿಕ್ಷಣದೊಂದಿಗೆ ಇಲ್ಲಿ ಗಾಂಧಿ ಪ್ರಣಾಳಿಕೆಗಳಾಗಿರ್ತಕ್ಕಂತಹ ಕೃಷಿ, ನೂಲು, ನೇಯ್ಗೆ, ಹೈನುಗಾರಿಕೆ, ತೋಟಗಾರಿಕೆ, ರೇಷ್ಮೆ ಕೈಗಾರಿಕೆ ಇತ್ಯಾದಿ ಸ್ವಾವಲಂಬಿ ಶಿಕ್ಷಣಗಳನ್ನು ಮೇಲೆ ನಾವು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿ ಸ್ವಾವಲಂಬಿಗಳತ್ತ ನಾವು ದಾರಿದೀಪವನ್ನು ನೀಡ್ತಾ ಇದ್ದೇವೆ. ಶಾಲೆಯಲ್ಲಿ 240 ವಿದ್ಯಾರ್ಥಿಗಳು ಉಚಿತ ಶಿಕ್ಷಣ ಪಡೆಯುತ್ತಿದ್ದಾರೆ. ಸ್ವಾವಲಂಬನೆ ಬದುಕನ್ನು ರೂಪಿಸುವ ಹಾಗೂ ಗಾಂಧೀಜಿಯವರ ತತ್ವಗಳನ್ನು ಇಲ್ಲಿ ಬೋಧಿಸಲಾಗುತ್ತಿದೆ. ಅಲ್ಲದೆ ಮಕ್ಕಳಿಗೆ ನೇಯ್ಗೆ ಕಲಿಕೆಯನ್ನು ಕಲಿಸಿಕೊಡಲಾಗುತ್ತೆ. ವಿಶೇಷವೆಂದರೆ ವಿದ್ಯಾರ್ಥಿಗಳು ಖಾದಿಯ ಬದಲಾಗಿ ಬೇರೆ ಬಟ್ಟೆ ತೊಡುವಂತಿಲ್ಲ. ಒಟ್ಟಾರೆ ಗಾಂಧೀಜಿಯ ನೆನಪಿಗಾಗಿ ಈ ರೀತಿಯ ಯೋಜನೆಗಳನ್ನು ಹಮ್ಮಿಕೊಂಡಿರೋದು ನಿಜಕ್ಕೂ ಶ್ಲಾಘನೀಯ. ಜೊತೆಗೆ ಸರ್ಕಾರ ಕೂಡ ಇಂತಹ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕಿದೆ. ದೊಡ್ಡೇಶ್ ಎಲಿಗಾರ್ ಜೊತೆ ಸುರೇಶ್ ನಾಯಕ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ ಮತ್ತು ಹಾವೇರಿ.